ಶಿವಮೊಗ್ಗದಲ್ಲಿ 100ಕ್ಕೆ 100 ಎರಡು ಕ್ಷೇತ್ರದಲ್ಲಿ ಗೆಲ್ತೀವಿ. ಶಾರದಾಪುರ ಕರೆದ್ರೆ ಊರಿನ ಮನೆ ಮಗಳು, ಒಬ್ಬ ಹೆಣ್ಮಗಳು ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ 2 ಬಾರಿ ಗೆಲ್ಲಬೇಕಂದ್ರೆ ಅದು ಅವರ ಆಡಳಿತ. ಈ 2028ರಲ್ಲಿ ಸರ್ಕಾರದಲ್ಲಿ ಒಳ್ಳೆ ಸಚಿವರಾಗಿ ಕುಮಾರಣ್ಣವರು ಒಳ್ಳೆ ಸಚಿವರಾಗಿ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಕುಮಾರಣ್ಣವರು ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರು. ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ನೀವೇನ್ ಮಾಡ್ತೀರಿ? ಜೆಡಿಎಸ್ ಕಾರ್ಯಕರ್ತ ಜೊತೆಗೆ ನಾವು ಅಲ್ಲಿ ಕಾರ್ಯಕರ್ತರು ರೈತರು. ನಾವು ಎಲ್ಲ ಮಳೆ ಬೆಳೆ ಆರಾಮಿದೆ ಸರ್. ಏನ್ ವಿಶೇಷ? ಈಗ ಸರ್ ಮಾತಾಡ್ತಾ ಇದ್ರು 224 ಕ್ಷೇತ್ರದಲ್ಲೂ ತುಂಬಾ ವಿಶೇಷವಾದ ನಾಯಕಿ ಶಾರದಾಪುರ ನಾಯಕ್ ಅಂತ. ಏನಂತ ವಿಶೇಷವಾದ ಕಾರಣ ಏನು 2ನೇ ಸಲ ಗೆಲ್ಲಕ್ಕೆ? ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ ಸರ್. ಆಮೇಲೆ ಎಲ್ಲಾ ಫಂಕ್ಷನ್ಗೂ ಅಟೆಂಡ್ ಆಗ್ತಾರೆ. ಆಮೇಲೆ ರೈತರಿಗೂ ಒಳ್ಳೇದು ಮಾಡ್ತಾರೆ. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದಾರೆ. ಇದೆಲ್ಲ ಸೇರಿ ರೈತರಿಗೆ ಸ್ವಲ್ಪ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಅಂತ ನಾವು ಸಪೋರ್ಟ್ ಮಾಡ್ತದೆ. ಕಾರ್ಯಕರ್ತರಿಗೆ ಒಳ್ಳೇದಾಗುತ್ತೆ. ಓಕೆ. ಜನಸಾಮಾನ್ಯರಿಗೆ ಒಳ್ಳೇದಾಗ್ತಿದ್ಯಾ? ಜನಸಾಮಾನ್ಯರಿಗೆ ಒಳ್ಳೇದಾಗ್ತದೆ ಸರ್. ಓಕೆ. ಎಲ್ಲರಿಗೂ ಸಿಗ್ತಾರ ಶಾಸಕ? ಎಲ್ಲ ಸಿಗ್ತಾರೆ ಸರ್. ಮನೆಗೋದು ಸಿಗ್ತಾರೆ ಸರ್. ಓಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸತೀಶ್ ಅಂತ, ಶಿವಮೊಗ್ಗ ಗ್ರಾಮಾಂತರ JDS ಅಧ್ಯಕ್ಷರು. ಶಿವಮೊಗ್ಗ ಗ್ರಾಮಾಂತರದ JDS ಅಧ್ಯಕ್ಷ. ಓಕೆ ಸರ್, ನಿಮ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸಂಘಟನೆ ಹೆಂಗಿದೆ ಈ ಸಲ? ಈ ಸಲ ಚೆನ್ನಾಗಿ ಅತ್ಯುತ್ತಮವಾಗಿದೆ. ಚುನಾವಣೆಗಾಗ್ಲೇ ಜವಾಬ್ದಾರಿ ಯುದ್ಧ ಕಾಲಕ್ಕೆಲ್ಲ ಶಸ್ತ್ರಾಭ್ಯಾಸ ಈಗಲೇ ಶುರುವಾಗಿದೆ. ಚುನಾವಣೆ ನೀನು ದೂರ ಇದೆ. ಈಗ ಏನಿದ್ರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶಾಸಕರು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಿದ್ದಾರೆ. ಅಭಿವೃದ್ಧಿನೂ ಮಾಡ್ತಾರೆ. ಅದ್ರ ಜೊತೆಗೆ ಈಗ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೂ ಸಹ ಅವರು ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶನೂ ಸಹ ಉದ್ದೇಶಿಸಿ ಮಾತಾಡಿದ್ದಾರೆ. ಜೊತೆಗೆ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನನೂ ಸಹ ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಚಾಲನೆ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಸರ್, ಕಳೆದ ಬಾರಿಯ ಪಂಚರತ್ನ ಯಾತ್ರೆಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗೂ ಡಿಫರೆನ್ಸ್ ಏನಿರ್ಲಿಲ್ಲ. ಹೆಸರು ಮಾತ್ರ ಬೇರೆ ಇದ್ದಿದ್ದು. ಪಂಚರತ್ನ ಯಾತ್ರೆಲೂ ಅದೇ ಪಾಲಿಸಿಗಳಿತ್ತು. ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗಾವಕಾಶ ಅಂತ. ಇವೆಲ್ಲವನ್ನ ಮೀರಿ 2028ಕ್ಕೆ ಸಂಘಟನೆ ಚೆನ್ನಾಗಿ ನಡೀತಿದ್ಯಾ? ಹೌದು ಸರ್, ಚೆನ್ನಾಗಿದೆ. ಪಂಚರತ್ನ ಯೋಜನೆಗಳು ಬಹಳ ಅತ್ಯುತ್ತಮವಾಗಿತ್ತು. ನಾವು ಆ ಯೋಜನೆಗಳು ನೋಡ್ಬಿಟ್ರೆ ನಮ್ಮ ಕರ್ನಾಟಕ ಸಮೃದ್ಧಿ ಆಗ್ತಿತ್ತು, ಅಭಿವೃದ್ಧಿ ಆಗ್ತಿತ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಸಿಗೋಂತ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಕುಮಾರಣ್ಣರ ಒಂದು ಕಾನ್ಸೆಪ್ಟ್ ಇತ್ತು. ಆಮೇಲೆ ವಸತಿ ರೈತರಿಗೆ ವಸತಿನ ನಿರ್ಮಿಸ್ಕೊಡ್ಬೇಕು ಅನ್ನೋದಿತ್ತು. ಯುವಕರಿಗೆ ಉದ್ಯೋಗ ಕಲಿಸ್ಬೇಕು ಅನ್ನೋದಿತ್ತು. ಈ ತರ ಅವರು ಪಂಚರತ್ನ ಯೋಜನೆಗಳನ್ನ ರೂಢಿಸ್ಕೊಂಡಿದ್ರು. ಏನ್ ಅಚಾನಕ್ಕಾಗಿ ರಾಜ್ಯದ ರಾಜಕಾರಣದಲ್ಲಿ ಯಾವ್ದೋ ಒಂದು ಬದಲಾವಣೆ ಸಂದರ್ಭ ಬಂದು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ತಪ್ಪಿತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೀವು ಅಧ್ಯಕ್ಷ ಆಗಿರೋದನ್ನ ಕೇಳ್ತಾ ಇರೋದು, ಈ JDS ಸದಸ್ಯತ್ವ ಅಭಿಯಾನ ಎಷ್ಟು ದೊಡ್ಡ ಶಕ್ತಿಯನ್ನ ತುಂಬುತ್ತೆ ನಿಮ್ಮ ಪಕ್ಷಕ್ಕೆ? ಬಹಳ ಜಾಸ್ತಿನೇ ತುಂಬುತ್ತೆ ಸರ್. ಸಿಗುತ್ತೆ. ಎಷ್ಟು ಕ್ಷೇತ್ರದಲ್ಲಿ ಗೆಲ್ತೀರಾ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ 100ಕ್ಕೆ 100 ಎರಡು ಕ್ಷೇತ್ರದಲ್ಲಿ ಗೆಲ್ತೀವಿ. ಭದ್ರಾವತಿ ಗೆದ್ದೆ ಗೆಲ್ತೀವಿ. ಶಿವಮೊಗ್ಗ ಗ್ರಾಮಾಂತರನು ಶೂರ್ ಗೆದ್ದೆ ಗೆಲ್ತೀವಿ. ನಿಮ್ಮ ಹೆಸರು? ಶಿವಕುಮಾರ್ ನಾಯಕ್ ಅಂತ. 3 ವರ್ಷ ಟೈಮ್ ನಾವು ಜನತಾದಳನ ಸದೃಢವಾಗಿ ಕಾರ್ಯಕರ್ತನ ಹಳ್ಳಿ ನಾವು ಗ್ರಾಮ ಮಟ್ಟದಲ್ಲಿ ಈಗ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ನಮ್ಮಲ್ಲಿ ಕಣ್ಮುಂದೆ ಇರತಕ್ಕಂಥದ್ದು. ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ನಾವು 6 ಜಿಲ್ಲಾ ಪಂಚಾಯತ್ ಗೆಲ್ಲುವಂತ ಇದು ನಮ್ಮ ಕಾರ್ಯಕ್ರಮ. ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋ ಉದ್ದೇಶ ನಾವು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಟ್ಕೊಂಡು ಈಗಲೇ ಒಂದು 6 ತಿಂಗಳ ಮುಂಚೆನೆ ನಾವು ಅತಿ ಹೆಚ್ಚು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ಬೇಕು. ಆ ಶಕ್ತಿ ಕೊಡ್ಲಿಕ್ಕೆ ನಿಖಿಲ್ ಅಣ್ಣವರು ಯುವಕರಿದ್ದಾರೆ. ಯುವಕರಿಗೆ ಹುಮ್ಮಸ್ ಕೊಡ್ಬೇಕಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಗ್ರಾಮಾಂತರ ಶಾಸಕರು ಕರ್ಸ್ಕೊಂಡು ಕಾರ್ಯಕರ್ತರಿಗೆ ಒಂದು ಸುಮಾರು 2.5 ತಿಂಗಳಾಯ್ತು, 2 ವರ್ಷ ಆಯ್ತು. ನಮ್ಗೆ ಗ್ಯಾಪ್ ಆಗ್ಬಿಡ್ತು. ಈಗ ಮೇಡಮ್ಗೂ ಕಾರ್ಯಕರ್ತರಿಗೂ ಒಂದು ಸಮಾವೇಶ, ದೊಡ್ಡ ಸಮಾವೇಶ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಆಗ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಗೆಲ್ಲಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ನಿಮ್ ಶಾಸಕರ ಕೆಲಸ ಹೇಗಿದೆ? ನಮ್ಮ ಶಾಸಕರು ಶಾರದಾಪುರ ಕರೆದ್ರೆ ಊರಿನ ಮನೆ ಮಗಳಿಗೆ ನಮ್ಗೆ ಯಾರು ಲೀಡರ್ ಹೋಗ್ಬೇಕು, ಅವ್ರ ಮನೆಗೆ ಒಂದು ಲೆಟರ್ ಕೇಳ್ಬೇಕಂದ್ರೆ ನಮ್ಮ ತಾಲೂಕ್ ಅಧ್ಯಕ್ಷ ಬರ್ಬೇಕು, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಬರ್ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಯಾವ BJP ಬರ್ಲಿ, JDS ಬರ್ಲಿ, ಕಾಂಗ್ರೆಸ್ ಬರ್ಲಿ, ಒಬ್ಬ ಹೆಣ್ಮಗಳು ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ 2 ಬಾರಿ ಗೆಲ್ಲಬೇಕಂದ್ರೆ ಅದು ಅವರ ಆಡಳಿತ ಕೊಟ್ಟಂತ ಅವ್ರ 2 ಜನಕ್ಕೆ ಸ್ಪಂದಿಸಂತ ರೀತಿ ಆಗಿರ್ಬೋದು. ಯಾರೇ ಬರ್ಲಿ ಅವ್ರಿಗೊಂದು ಕಾಫಿ ಕೊಟ್ಟು, ಮನೇಲಿ ಟೀ ಕೊಡುವಂತ ಒಂದು ಸಂಸ್ಕೃತಿ ನಮ್ಮ ಶಾರದಾಪುರ ನಾಯಕರು ಇಟ್ಕೊಂಡಿದ್ದಾರೆ. ಹಂಗಾಗಿ ಶಾರದಾಪುರ ನಾಯಕರು ಈ ಕ್ಷೇತ್ರ SC ಕ್ಷೇತ್ರ ಇರೋವರೆಗೂ
ಅವರು 100ಕ್ಕೆ 100 ಅವರೇ MLA ಆಗಿರ್ತಾರೆ. ಮುಂದಿನ 2028ರಲ್ಲಿ ಸರ್ಕಾರದಲ್ಲಿ ಒಳ್ಳೆ ಸಚಿವರಾಗಿ ಕುಮಾರಣ್ಣವರು ಒಳ್ಳೆ ಸಚಿವರಾಗಿ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಶಾರದಾ ಮೇಡಮ್ ಸಚಿವರಾಗ್ತಾರೆ. ಕುಮಾರಣ್ಣವ್ರ ಮುಖ್ಯಮಂತ್ರಿ ಅನ್ನೋ ಆಸೆ ಪಡ್ತಾ ಇಲ್ಲ. ಕುಮಾರಣ್ಣವ್ರಿಗೆ ಅಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವ್ರು ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರು. ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ಬೇಕು. ಆಗ್ತಾರ? ಹಾಗೆ ಆಗತ್ತೆ 100. ನಮ್ದು ಸಮ್ಮಿಶ್ರ ಸರ್ಕಾರ ಆಗತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಿಖಿಲ್ ಅಣ್ಣನೇ ಮುಖ್ಯಮಂತ್ರಿ ಆಗೋದು. ಹೌದು. ಎಷ್ಟು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಕಣ ಕೇಳಿಸ್ತೀರಾ ಮೈತ್ರಿಯಿಂದ ಹೋದ್ರೆ? ನಾವು 75 ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದೀವಿ. ಇಲ್ಲ, ಖಂಡಿತವಾಗ್ಲೂ 70ರಿಂದ 72 ಕ್ಷೇತ್ರದಲ್ಲಿ JDS ಓಟ್ ಇದೆ. ಖಂಡಿತವಾಗ್ಲೂ ನಮ್ಗೆ ಆ ಶಕ್ತಿ ಇದೆ. 75 ಕ್ಷೇತ್ರ ಗೆಲ್ಲುವಂತ ಶಕ್ತಿ ಇದೆ. 75 ಕ್ಷೇತ್ರದಲ್ಲಿ ನಾವು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡಕ್ಕೆ JDS ಶಕ್ತಿ ಕಡಿಮೆ ಇದೆ. ಯಾಕಂದ್ರೆ ಎಲ್ಲಿ ತಮ್ಗೆ ಗೆಲ್ಲುವಂತ ಶಕ್ತಿ ಇದೆಯೋ ಅಲ್ಲೇ ನಿಖಿಲ್ ಅಣ್ಣನ ಕುಮಾರಣ್ಣನ 6 ತಿಂಗಳಿಗೆ ಒಂದ್ಸಲ ಪ್ರವಾಸ ಮಾಡಿ ನಮ್ಮ ಸಂಘಟನೆ ಬಲಪಡಿಸಿ 75 ಕ್ಷೇತ್ರದಲ್ಲಿ ನಾವು ಅಟ್ಲೀಸ್ಟ್ 60-70 ಸೀಟ್ ಗೆದ್ದೇ ಗೆಲ್ತೀವಿ ಸರ್. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.